ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಂಗಳೂರು ಬನ್ಸ್ ಮತ್ತು ಅದ್ರ ಜೊತೆಗೆ ತರಕಾರಿ ಸಾಗು ಮಾಡೋಂತಹ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಈ ಮಂಗಳೂರು ಬನ್ಸ್ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲೂ ಈ ನಮ್ಮ ಮಂಗಳೂರು ಕರಾವಳಿ ಭಾಗದಲ್ಲೆಲ್ಲ ತುಂಬಾ ಫೇಮಸ್ ಇದು. ಈಗೀಗ ನಮ್ಮ ಬೆಂಗಳೂರಲ್ಲೂ ಕೆಲವು ತುಂಬಾ ಹೋಟ್ಲುಗಳಲ್ಲಿ ಈ ಒಂದು ಮಂಗಳೂರು ಬನ್ಸ್ನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ನಾನು ತರಕಾರಿ ಸಾಗುನ ಕಾಂಬಿನೇಷನ್ ಮಾಡಿದ್ದೀನಿ. ಸಾಗು ಮತ್ತು ಚಟ್ನಿ ಜೊತೆನಲ್ಲಿ ಸಾಮಾನ್ಯವಾಗಿ ಸರ್ವ್ ಮಾಡ್ತಾರೆ. ಈ ತರಕಾರಿ ಸಾಗುನ ಕುಕ್ಕರ್ ಉಪಯೋಗಿಸ್ಕೊಂಡು ಮಾಡಿದ್ದೀನಿ, ಕಡಿಮೆ ಸಮಯದಲ್ಲಿ ಮಾಡೋ ಅಂಥದ್ದು. ಇನ್ನುಳಿದಂತೆ ಎಲ್ಲ ಮಾಮೂಲಾಗಿ ಉಪಯೋಗಿಸುವಂಥ ಮಸಾಲೆ ಪದಾರ್ಥಗಳನ್ನೇ ತುಂಬ ಚೆನ್ನಾಗಿರುತ್ತೆ. ಮೊದಲು ಬನ್ಸ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: ಮೈದಾ ಹಿಟ್ಟು ತೊಗೊಂಡಿದ್ದೀನಿ 2 ಕಪ್ಪು. ಮೈದಾ ಹಿಟ್ಟಲ್ಲೇ ಮಾಡೋದು ಇದನ್ನು. ಮತ್ತು ಇದು ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿನೂ ಸಹ ಬೇಕಾಗತ್ತೆ. ಬಾಳೆಹಣ್ಣಿನ ಗಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಇದಕ್ಕೆ 2 ದೊಡ್ಡ ಗಾತ್ರದ ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು. ನೀವು ಸಣ್ಣದೇ ತೊಗೊಳ್ಳಿ, ದೊಡ್ಡದೇ ತೊಗೊಳ್ಳಿ, ಬಾಳೆಹಣ್ಣು ಮಾತ್ರ ಚೆನ್ನಾಗಿ ಹಣ್ಣಾಗಿರಬೇಕು. 2 ತೊಗೊಂಡಿದ್ದೀನಿ. ಹಾಗೆ ಮೊಸರು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸಕ್ಕರೆ 2 ಟೀ ಸ್ಪೂನ್, ಸಣ್ಣ ಚಮಚ 2 ಸಕ್ಕರೆ ತೊಗೊಂಡಿದ್ದೀನಿ. ಜೀರಿಗೆ 1 ಟೀ ಸ್ಪೂನು. ಬೇಕಿಂಗ್ ಸೋಡಾ ಒಂದು 1/4 ಟೀ ಸ್ಪೂನು. ಮತ್ತು ಕರಿಯೋದಕ್ಕೆ ಎಣ್ಣೆ, ಕಲಿಸ್ಕೊಳ್ಳೋಕ್ಕೂ ಎಣ್ಣೆ ಉಪಯೋಗಿಸ್ಕೊಳ್ಬೇಕು. ಇವಿಷ್ಟು ಸಾಮಗ್ರಿಗಳು. ಮೊದಲು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಬಾಳೆಹಣ್ಣನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೈಯಲ್ಲೂ ಸಹ ಕಿವುಚ್ಬಿಟ್ಟು ಕಲಿಸ್ಬೋದು. ಅದ್ರ ಜೊತೆಗೇ ಸಕ್ಕರೆನ ಹಾಕ್ಕೊಳ್ಳೋಣ. ಹಾಗೆಯೇ ಉಪ್ಪು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಕೊಳ್ಳೋಣ. ಮೊಸರನ್ನು ಸಹ ಇದ್ರ ಜೊತೆಗೆ ಸೇರಿಸ್ಬಿಡೋಣ. ಇದನ್ನು ನೀರಿಗೆಲ್ಲ ಹಾಕಬಾರ್ದು, ಹಾಗೆಯೇ ನುಣ್ಣಗೆ ರುಬ್ಕೊಳ್ಳೋಣ. ಸುಲಭ ಆಗತ್ತೆ ಅಂತ ಈ ಥರ ಮಾಡಿರೋದು. ಸಾಧಾರಣ ಕೈಯಲ್ಲೇ ಕಿವುಚಿ ಮಾಡ್ತಾರೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗ ಅದ್ರ ಜೊತೆಗೇ ನಾವು ಇಟ್ಕೊಂಡಿದ್ದ ಜೀರಿಗೆನ ಸೇರಿಸ್ಕೊಳ್ಳೋಣ. ಹಾಗೆ ಅಡುಗೆ ಸೋಡಾ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. 2 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಲ ಬೆರೆಸ್ಕೊಳ್ಬೇಕು. ಎಲ್ಲ ನೊರೆ ನೊರೆ ಥರ ಗುಳ್ಳೆಗಳು ಬರುತ್ತೆ ನೋಡಿ, ಆ ಥರ ಆಗೋವರೆಗೂ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನೋಡಿ ಹೀಗೆ. ಈಗ ಇದಕ್ಕೆ ನಾವು ಇಟ್ಕೊಂಡಿದ್ದು ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೇಕು. ನೀರಿಗಿರೆಲ್ಲ ಏನು ಸೇರಿಸಬಾರ್ದು. ಇದು ಹಾಗೇ ಮೃದುವಾಗಿ ಉಂಡೆ ಆದರೆ ಮತ್ತೇನು ಮೈದಾ ಹಿಟ್ಟು ಬೇಡ. ಏನಾದರೂ ಸ್ವಲ್ಪ ನೀರಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ನಾನು ಸಹ ಒಂದು 2.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಇದಕ್ಕೆ. ನೀರೇನು ಹಾಕಷ್ಟಿಲ್ಲ ಇದಕ್ಕೆ. ಹಾಗೆಯೇ ಒಂದು ಮೃದುವಾಗಿ ಹಿಟ್ಟು ಕಲಿಸ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮೃದುವಾಗಿರಬೇಕು. ಇಷ್ಟು ಮಾತ್ರ ಇರಬೇಕು, ಯಾಕಂದರೆ ಆಮೇಲೆ ಇನ್ನೂ ಮೃದು ಆಗುತ್ತೆ ಇದು. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ನಾದ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 8ರಿಂದ 10 ಗಂಟೆ ಕಾಲ ಇದನ್ನು ಹಾಗೆ ಬಿಟ್ಬಿಡಬೇಕು. ಸಾಧಾರಣ ರಾತ್ರಿ ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡ್ತಾರೆ, ಅಥವಾ ಬೆಳಗ್ಗೆ ಕಲಸಿ ಸಾಯಂಕಾಲ ಕೂಡ ಮಾಡ್ಕೊಳ್ಬೋದು. ಈಗ ಸಾಗು ಮಾಡೋವಂಥ ರೆಸಿಪಿನ ನೋಡೋಣ. ತರಕಾರಿ ಸಾಗು. ಇದನ್ನು ಮಾಡೋಕ್ಕೆ ಬೇಕಾಗಿರೋಂತಹ ಪದಾರ್ಥಗಳು: ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ 2 ಮೀಡಿಯಮ್ ಸೈಜ್ದು. ಹಾಗೆಯೇ 2 ಟೊಮೆಟೊ ಹೆಚ್ಚಿಟ್ಕೊಂಡಿರೋದು, ಇದು ಅಷ್ಟೇ ಮೀಡಿಯಮ್ ಸೈಜ್ದು. ಒಂದು ಸಣ್ಣ ಕಪ್ ಆಗೋಷ್ಟು ಬೀನ್ಸು. ಒಂದು ಸಣ್ಣ ಕಪ್ ಆಗೋಷ್ಟು ಕ್ಯಾರೆಟು. ಮತ್ತು ನೆನೆಸಿಟ್ಕೊಂಡಿರೋ ಬಟಾಣಿ ಅಥವಾ ಹಸಿ ಬಟಾಣಿ ಸಹ ತಗೊಳ್ಬೋದು. ನವಿಲುಕೋಸು ಒಂದು ಅರ್ಧ. 2 ಆಲೂಗಡ್ಡೆ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು. ಮಸಾಲೆಗೆ ಸಣ್ಣದಾಗಿ 2 ಪೀಸ್ ಚಕ್ಕೆ, 1 ಏಲಕ್ಕಿ, ಒಂದು 4 ಲವಂಗ. ಈ ಪಲಾವ್ ಎಲೆ ಸಣ್ಣದಾಗಿರೋದ್ರಿಂದ 2 ತೊಗೊಂಡಿದ್ದೀನಿ, ದೊಡ್ಡದಾದರೆ 1 ತೊಗೊಂಡ್ರೆ ಸಾಕಾಗತ್ತೆ. ಹಸಿ ಶುಂಠಿ ಒಂದು ಅರ್ಧ ಇಂಚು, ಹಸಿ ಮೆಣಸಿನ್ಕಾಯಿ ಒಂದು 4. ಧನಿಯಾ ಪೌಡ್ರು 1 ಟೀ ಸ್ಪೂನಷ್ಟು. ಹುರ್ಗಡ್ಲೆ ಒಂದು 2 ಟೇಬಲ್ ಸ್ಪೂನು. ಉಪ್ಪು ರುಚಿಗೆ ತಕ್ಕಷ್ಟು. ಹಸಿ ಕಾಯಿ ತುರಿ ಒಂದು ಅರ್ಧ ಕಪ್ಪು. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು. ಇವಿಷ್ಟು ಸಾಮಗ್ರಿಗಳು. ಮೊದಲೊಂದು ಸಣ್ಣ ಮಿಕ್ಸರ್ ಜಾರ್ ತೊಗೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದು ಹುರ್ಗಡ್ಲೆನ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಹಸಿ ಕಾಯಿ ತುರಿನೂ ಸಹ ಸೇರಿಸ್ಕೊಳ್ಳೋಣ. ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ.
ಹಸಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಳ್ಳೋಣ. ಮತ್ತು ಈ ಧನಿಯಾ ಪುಡಿನೂ ಸಹ ಸೇರಿಸ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು ಅರ್ಧ ಕಪ್ಪಷ್ಟು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಪಕ್ಕ ತೆಗೆದಿಟ್ಕೊಳ್ಳೋಣ. ನೋಡಿ ಈ ಥರ. ಈಗ ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಮೊದಲು ಈ ಪಲಾವ್ ಎಲೆಗಳನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ಅದ್ರ ಜೊತೆಗೇ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿನೆಲ್ಲ ಜೋರೂರಿನಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ಮೃದುವಾಗಬೇಕು ಅಲ್ಲಿವರೆಗೂ. ಆಮೇಲೆ ಈ ತರಕಾರಿಗಳು ಸೇರಿಸ್ಕೊಳ್ಳೋಣ. ಹುರುಳಿಕಾಯಿ, ಕ್ಯಾರೆಟು ಮತ್ತು ನವಿಲುಕೋಸು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಬಟಾಣಿನೂ ಸಹ ಸೇರಿಸ್ಕೊಂಬಿಡೋಣ. ಇದನ್ನೆಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಹೆಚ್ಚಿಟ್ಕೊಂಡಿದ್ದು ಟೊಮೆಟೊನೂ ಸೇರಿಸ್ಬಿಡೋಣ. ಹಾಗೆ ಆಲೂಗಡ್ಡೆನೂ ನೀರು ಬಸಿದು ಸೇರಿಸ್ಬಿಡೋಣ. ಇದನ್ನೆಲ್ಲ ಎಣ್ಣೆಯಲ್ಲಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿನೂ ಎಣ್ಣೆಯಲ್ಲಿ ಬೇಯಿಸ್ಕೊಂಬಿಡೋಣ. ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಹಾಗೆಯೇ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಈ ತರಕಾರಿಗಳೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸರಿಯಾಗತ್ತೆ. ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ಆಮೇಲೆ ನೀರು ಹಾಕ್ಕೊಳ್ಬೋದು, ಮೊದಲೇ ಜಾಸ್ತಿ ನೀರು ಹಾಕೋದು ಬೇಡ. ಈಗ ಇದನ್ನು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ ಇವಾಗ 2 ವಿಷಲ್ ಆಗಿದೆ. ಆರಿದ ಮೇಲೆ ಕುಕ್ಕರ್ ಓಪನ್ ಮಾಡೋಣ. ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಆಲ್ರೆಡಿ. ನಾವು ಕುದಿಸೋದಕ್ಕಿಂತ ಬೇಗ ಆಗುತ್ತೆ ಇದು. ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಬೇಕು. ನೋಡ್ಕೊಳ್ಬೇಕು, ಏನಾರ ತುಂಬ ಗಟ್ಟಿ ಇತ್ತು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕಬೇಕು, ಇಲ್ಲ ಅಂತಂದರೆ ಏನೂ ಅವಶ್ಯಕತೆ ಇಲ್ಲ. ಮತ್ತು ಇದು ನಾವು ಯಾವಾಗಲೂ ಮಾಡೋ ಸಾಗೋ ಥರ ಬೇಗ ಏನು ಗಟ್ಟಿ ಏನಾಗೋದಿಲ್ಲ, ಸ್ವಲ್ಪ ನೀರಾಗೇ ಇರುತ್ತೆ. ಈಗ ಹಿಟ್ಟು ಕಲಸಿಟ್ಟಿದ್ವಲ್ಲ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ತುಂಬಾ ಮೃದುವಾಗಿರುತ್ತೆ ಇದು 8 ಅವರ್ ಆದಮೇಲೆ. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಇದನ್ನು ನಾದ್ಬಿಟ್ಟು ದೊಡ್ಡ ದೊಡ್ಡ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ನಾವು ಯಾವಾಗಲೂ ಒಂದು ನಿಂಬೆಹಣ್ಣಿನ ಗಾತ್ರ ಅಂತಂದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು, ಆ ಥರ. ತುಂಬ ಸಣ್ಣಗೆ ಮಾಡಬಾರ್ದು, ಯಾಕಂದರೆ ಒತ್ತೋವಾಗ ನಾವು ದಪ್ಪದಾಗ ಒತ್ಕೊಳ್ಬೇಕು ಇದನ್ನು, ಅದಕ್ಕೋಸ್ಕರ. ಈಗ ಒಂದು ಉಂಡೆ ತೊಗೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಹಿಟ್ಟಾಕಿ ಒತ್ಕೊಳ್ಳೋಣ. ರೌಂಡ್ ಶೇಪ್ ಬರಬೇಕು ಅಂದರೆ ಹಿಟ್ಟು ಹಾಕಬೇಕು, ಇಲ್ಲ ಅಂತಂದರೆ ಹಾಗೇನೂ ಸಹ ಒತ್ಕೊಳ್ಬೋದು. ನೋಡಿ ಈ ಥರ ಇಷ್ಟು ಗಾತ್ರ ದಪ್ಪ ಇರಬೇಕು. ಇದನ್ನು ಚೆನ್ನಾಗಿ ಕಾದಿರೋ ಎಣ್ಣೆನಲ್ಲಿ ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಜಾಲರ ತೊಗೊಂಡು ಅದ್ರ ಮೇಲೆ ಎಣ್ಣೆನ ಈ ಥರ ಮಾಡಿದರೆ ಮೇಲೆ ಬರುತ್ತೆ ಮತ್ತು ಚೆನ್ನಾಗಿ ಉಬ್ಬತ್ತೆ. ಇದು ಒಳಗಡೆನೂ ಎಲ್ಲ ಪದರ ಪದರ ಬಿಟ್ಕೊಳ್ಳುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ತೋರಿಸಿದ್ವಲ್ಲ ಆ ಥರ. ಈ ಥರ ಇದನ್ನು 2 ಕಡೆನೂ ಬೇಯಿಸ್ಕೊಳ್ಬೇಕು ಮಧ್ಯಮ ಉರಿನಲ್ಲಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕರಿಯೋವಾಗ. ಈ ಥರ ಬಣ್ಣ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಕರೆದು ತೆಗೆದಿಟ್ಕೊಂಡ್ರೆ ಈ ಒಂದು ಮಂಗಳೂರು ಬನ್ಸು ತಯಾರಾಗುತ್ತೆ. ಈ ಒಂದು ಮಂಗಳೂರು ಬನ್ಸ್ ಮತ್ತು ಇದ್ರ ಜೊತೆಗೆ ಸರ್ವ್ ಮಾಡೋಂತಹ ಈ ತರಕಾರಿ ಸಾಗು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.